ಕನಕಪುರ ರೂರಲ್ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಾರಂಭೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರಂಭವನ್ನು ರೂರಲ್ ಎಜುಕೇಷನ್ ಸೊಸೈಟಿ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಸಿ. ಶಿವರಾಜುರವರು ಕಾರ್ಯಕ್ರಮ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ವಿಜ್ಞಾನ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯದ ವತಿಯಿಂದ ಪ್ರತಿಭಾ ಪುರಸ್ಕಾರಕ್ಕೆ 1 ಲಕ್ಷ ರೂಪಾಯಿಗಳನ್ನು ನೀಡುತ್ತೇವೆ ಮತ್ತು RS ಸಂಸ್ಥೆಯನ್ನು ಮಾರ್ಚ್ ಒಳಗಾಗಿ ಸ್ವಾಯತ್ತ ಸಂಸ್ಥೆಯಾಗಿ ಘೋಷಣೆ ಮಾಡುವುದಾಗಿ ತಿಳಿಸಿದರು. ಮತ್ತು ನ್ಯಾಕ್ A+ ಗ್ರೇಡ್ ಪಡೆಯಲು ತಯಾರಿ ಮಾಡಿಕೊಳ್ಳಿ ಎಂದು ಅಧ್ಯಕ್ಷರಾದ ಶ್ರೀಕಂಠ ಅವರಿಗೆ ಸಲಹೆ ನೀಡಿದರು. ಕನೆಕ್ಟಿವಿಟಿ IT ಸೊಲ್ಯೂಷನ್ ಸಂಸ್ಥೆಯ ವ್ಯವಸ್ಥಾಪಕರಾದ HN ನರಸಿಂಹಮೂರ್ತಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಯಾವುದೇ ಕೆಲಸಕ್ಕೆ ಮುಂದಾದಾಗ ಸೋಲು ಗೆಲುವು ಸಹಜ. ಸೋಲಿಗೆ ಎದೆಗುಂದದೆ ಸಾಧನೆಯತ್ತ ಮಕ್ಕಳು ಮುನ್ನಡೆಯಬೇಕು. ಮುಂದಿನ ಜನ್ಮ ಇದೆಯೋ ಇಲ್ಲವೋ ಗೊತ್ತಿರುವುದಿಲ್ಲ. ಆದರೆ ಈ ಜನ್ಮದಲ್ಲಿ ಹುಟ್ಟಿರುವ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಲೇಬೇಕು ಎಂದರು. ಮತ್ತು ಬೇಸ್ ತರಬೇತಿ ಪಡೆಯುವ ವಿದ್ಯಾರ್ಥಿಗಳಿಗೆ 25,000 ಧನ ಸಹಾಯ ನೀಡುತ್ತೇನೆ ಮತ್ತು ಪದವಿ ಪೂರ್ವ ಹಾಗೂ ಎಲ್ಲ ವಿಷಯದ ಪದವಿ ಪಡೆಯುವ ಮಕ್ಕಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ನೀಡುವುದಾಗಿ ಘೋಷಿಸಿದರು. ಹಾಗೂ ಮುಂದಿನ ವರ್ಷಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ಎಲ್ಲ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಗುವುದು ಎಂದು ತಿಳಿಸಿದರು. ಅಧ್ಯಕ್ಷರಾದ ಶ್ರೀಕಂಠ ಅವರು ಮಾತನಾಡಿ, RS ಸಂಸ್ಥೆಯಲ್ಲಿ ಓದಿ ಇಂದು ಬೆಂಗಳೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿರುವ ಶಿವರಾಜುರವರ ಸಾಧನೆಯನ್ನು ಶ್ಲಾಘಿಸಿದರು. ಪೂಜ್ಯ ಕರಿಯಪ್ಪನವರ ತತ್ವಾದರ್ಶಗಳನ್ನು ವಿದ್ಯಾರ್ಥಿಗಳು ಕಿರಿಯ ವಯಸ್ಸಿನಲ್ಲಿ ಅಳವಡಿಸಿಕೊಂಡು ಸುಸಂಸ್ಕೃತರಾಗಿ ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದ KB ನಾಗರಾಜು, ಪ್ರಾಂಶುಪಾಲರಾದ ರುದ್ರೇಶ್ ಕೆಂಪೇಗೌಡ, ಆಡಳಿತಾಧಿಕಾರಿ ರಾಮಚಂದ್ರಗೌಡ, ಕವಿತಾ, ಕನೆಕ್ಟಿವಿಟಿ IT ಸೊಲ್ಯೂಷನ್ ಸಂಸ್ಥೆಯ ವ್ಯವಸ್ಥಾಪಕ HN ನರಸಿಂಹಮೂರ್ತಿ ಹಾಗೂ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. 97% ಫಲಿತಾಂಶವನ್ನು ಪಡೆದುಕೊಂಡಿದೆ. ಹಾಗೆಯೇ ವಾಣಿಜ್ಯ ವಿಭಾಗದಲ್ಲಿ 90% ಫಲಿತಾಂಶವನ್ನು ಪಡ್ಕೊಂಡಿದೆ. ಕಲಾ ವಿಭಾಗದಲ್ಲಿ 84% ಫಲಿತಾಂಶವನ್ನು ಪಡೆದುಕೊಂಡಿದೆ. ಹಾಗೆಯೇ ನಮ್ಮ ಕಾಲೇಜಿನಲ್ಲಿ ವಿವಿಧ ಸಮಿತಿಗಳು ಕಾಲೇಜು ಅಭಿವೃದ್ಧಿ ಸಮಿತಿ, ವೇಳಾಪಟ್ಟಿ ಸಮಿತಿ, ಸಾಮೂಹಿಕ ಪ್ರಾರ್ಥನಾ ಸಮಿತಿ, ಶಿಸ್ತುಪಾಲನಾ ಸಮಿತಿ, ಮಕ್ಕಳ ಸುರಕ್ಷತಾ ಸಮಿತಿ, ಲೈಂಗಿಕ ಕಿರುಕುಳ ತಡೆ ಸಮಿತಿ, ಪರೀಕ್ಷಾ ಸಮಿತಿ, ಮಹಿಳಾ ಸಮಿತಿ, ವಿದ್ಯಾರ್ಥಿ ಕ್ಷೇಮ ಪಾಲನಾ ಸಮಿತಿ, ಹಾಜರಾತಿ ಸಮಿತಿ, ವಾರ್ಷಿಕ ಸಂಚಿಕೆ, ಚರ್ಚಾ ಸಮಿತಿ, ಪ್ರಬಂಧ ಸಮಿತಿ, ರಸಪ್ರಶ್ನೆ ಸಮಿತಿ, ಉಪನ್ಯಾಸ ಸಮಿತಿ, ಕ್ರೀಡಾ ಸಮಿತಿ, ಆರೋಗ್ಯ ಮತ್ತು ನೈರ್ಮಲ್ಯ ಸಮಿತಿ, ರಾಷ್ಟ್ರೀಯ ಮತದಾರರ ಸಂಘ, ಚುನಾವಣಾ ಸಾಕ್ಷರತಾ ಸಂಘ, NSS, ಇಕೋ ಕ್ಲಬ್, ಹಸಿರುಪಡೆ, ರೇಂಜರ್, ರೋವರ್, ಸಾಂಸ್ಕೃತಿಕ ಸಮಿತಿ, ಸೇವಾದಳ, ರೆಡ್ ಕ್ರಾಸ್, ಗ್ರಂಥಾಲಯ ವಾಚನಾಲಯ ಸಮಿತಿ, ಹಿರಿಯ ವಿದ್ಯಾರ್ಥಿ ಸಂಘ, ಹೀಗೆ ಹಲವಾರು ಸಮಿತಿಗಳನ್ನು ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತರ ಮಾರ್ಗದರ್ಶನದಲ್ಲಿ ಪಡೆದುಕೊಂಡು ನಾವು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ಶೈಕ್ಷಣಿಕ ಸಾಲಿನಲ್ಲಿ ಇನ್ನೂ ಹೆಚ್ಚಿನ 90%ಕ್ಕಿಂತಲೂ ಹೆಚ್ಚು ಫಲಿತಾಂಶವನ್ನು ನೀಡುವಂಥ ಒಂದು ನಂಬಿಕೆ ವಿಶ್ವಾಸ ನನಗಿದೆ. ಇದರ ಜೊತೆಯಲ್ಲಿ ಆಡಳಿತ ಮಂಡಳಿಯ ಎಲ್ಲರೂ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಸಮಯ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಗಣ್ಯರು ನಿಮ್ಮನ್ನು ಕುರಿತು ಹೇಳುವಂತಹ ಮುಂದಿನ ದಿನಗಳಲ್ಲಿ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಅತ್ಯುತ್ತಮ ಕೌಶಲ್ಯಗಳನ್ನು ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಕೇಳಬೇಕು, ಸಹಕರಿಸಬೇಕು ಅಂತ ಹೇಳ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಪ್ರೀತಿಯ ನಮಸ್ಕಾರಗಳನ್ನು ಹೇಳ್ತಾ ಎಲ್ಲರಿಗೂ ವಂದಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. It's honor to invite our esteemed chief guest, Professor C. Shivaraju Sir, Chancellor of Bangalore University, to kindly light the ceremony. ನರ ನರವನ್ನೆಲ್ಲ ಹುರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಮನೆ ಮನೆಗಳಲ್ಲಿ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ. ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಹಚ್ಚೇವು ಕನ್ನಡದ ದೀಪ.
such a wonderful lines by D.S. Karki. I thank all the dignitaries on the dais for lightening the ceremonial lamp. ಈಗ ನಮ್ಮ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿ ಉದ್ಘಾಟನೆಯನ್ನು ನಡೆಸಿಕೊಟ್ಟಂತಹ ಪ್ರೊಫೆಸರ್ ಸಿ ಶಿವರಾಜು ಸರ್ ರವರ ಪರಿಚಯ ಮಾಡಿಕೊಡಲಿದ್ದಾರೆ ಭಾರ್ಗವಿ. ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ ಪಾದಾರವಿಂದಗಳಿಗೆ ನಮಿಸುತ್ತಾ, ವಿದ್ಯಾತುರಾಣಂ ನಾ ಸುಖಂ ನಾ ನಿದ್ರಾ, ಅಂದರೆ ತೀವ್ರಾಸಕ್ತಿಯಿಂದ ವಿದ್ಯೆಯನ್ನ ಬಯಸುವಾದನೆಯನ್ನ ಗಂಭೀರವಾಗಿ ಅವಲಂಬಿಸುವವರು ಸುಖ ಭೋಗಗಳ ಬಗ್ಗೆ ಯೋಚಿಸುವುದಿಲ್ಲ. ಗುರಿಯನ್ನ ಸಾಧಿಸಲು ಅವರು ತಮ್ಮ ಪರಿಶ್ರಮದಿಂದ ನಿದ್ರೆ ಮತ್ತು ಸುಖವನ್ನ ತ್ಯಾಗ ಮಾಡಿ ಕಠಿಣ ಹಾದಿಯಲ್ಲಿ ಶ್ರಮಿಸಬೇಕಾಗುತ್ತದೆ ಎಂಬುದನ್ನ ಸಾಧಕರ ಹಾದಿಯಲ್ಲಿ ಉನ್ನತ ಸ್ಥಾನವನ್ನ ಗಳಿಸಿರುವ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾದ ಶ್ರೀಯುತರು ಪ್ರೊಫೆಸರ್ ಡಾಕ್ಟರ್ ಸಿ ಶಿವರಾಜು ಸರ್ ಅವರನ್ನ ಸಭೆಗೆ ಪರಿಚಯಿಸುವ ಭಾಗ್ಯ ನನ್ನದಾಗಿದ್ದು, ಅವರ ಕಿರು ಪರಿಚಯವನ್ನ ಸಭೆಗೆ ಮುಂದಿಡಲು ನಿಮ್ಮೆಲ್ಲರಲ್ಲೂ ಅನುಮತಿ ಕೋರುತ್ತಾ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಅತಿಥಿಗಳಿಗೆ ಪ್ರಣಾಮಗಳನ್ನ ಅರ್ಪಿಸುತ್ತೇನೆ. ಇನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿರುವ ಪ್ರೊಫೆಸರ್ ಡಾಕ್ಟರ್ ಸಿ ಶಿವರಾಜು ಸರ್ ಅವರು ಕರ್ನಾಟಕದ ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರಾಗಿದ್ದಾರೆ. ಇವರು ದಲಿತ ಸಮುದಾಯಕ್ಕೆ ಸೇರಿದ್ದು ಕಠಿಣ ಪರಿಶ್ರಮ ಮತ್ತು ಶೈಕ್ಷಣಿಕ ಸಾಧನೆಯ ಮೂಲಕ ಉನ್ನತ ಸ್ಥಾನಕ್ಕೇರಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಉನ್ನತ ವ್ಯಾಸಂಗಕ್ಕಾಗಿ ಬೆಂಗಳೂರಿಗೆ ಬಂದು ಸಂಸ್ಕೃತ ವಿಷಯದಲ್ಲಿ ತಮ್ಮ ಸ್ನಾತಕೋತ್ತರ ಪದವಿ ಪೂರ್ಣಗೊಳಿಸಿ ಮಾಸ್ಟರ್ ಆಫ್ ಫಿಲಾಸಫಿ ಸಂಸ್ಕೃತ ಸಾಹಿತ್ಯದಲ್ಲಿ ಸಂಶೋಧನಾ ಪೂರ್ವ ಪದವಿ ಪಡೆದಿದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ 1998ರಲ್ಲಿ ಸಂಸ್ಕೃತ ವಿಷಯದಲ್ಲಿ ತಮ್ಮ PhD ಪದವಿಯನ್ನ ಪೂರ್ಣಗೊಳಿಸಿತು. ಅಲ್ಲದೆ ಇವರು ಸಂಸ್ಕೃತ ಪ್ರಸಿದ್ಧ ಗ್ರಂಥವಾದ ಅರ್ಥಶಾಸ್ತ್ರ ಮತ್ತು ಸಂಸ್ಕೃತ ಸಾಹಿತ್ಯ ವಿಷಯದಲ್ಲಿ ವಿಶೇಷ ಪರಿಣತಿ ಸಂಶೋಧನಾ ಜ್ಞಾನವನ್ನ ಹೊಂದಿದ್ದಾರೆ. ಈ ಸೇವೆ ಸಲ್ಲಿಸುತ್ತಾ ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ. ಕೇವಲ ಬೋಧನೆಗಷ್ಟೇ ಸೀಮಿತವಾಗದೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲ ಸಚಿವರಾಗಿ ಆಡಳಿತಾತ್ಮಕ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಲಿದ್ದಾರೆ. ಇವರು ಜುಲೈ 11, 2026ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಅತ್ಯುನ್ನತ ಕುಲಪತಿ ಹುದ್ದೆಗೆ ನೇಮಕಗೊಳ್ಳುವ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಇತಿಹಾಸವನ್ನ ನಿರ್ಮಿಸಿದವಾದಗಳು. ಹಾಗೆ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯ ಅತಿಥಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ವೇದಿಕೆಯನ್ನ ನಿರ್ಗಮಿಸುತ್ತೇನೆ. ಧನ್ಯವಾದಗಳು. This achievement and set the perfect tone for the session. Inspiration is the light that transfers rain into rainbow. Now I request Professor C. Shivaraju sir, the inaugurator of this program, to inspire us through their valuable words and grace us through their presence. Good morning everybody. ಅವರಿಗೆ ನಮಿಸುತ್ತಾ ಇಂದು ಪದವಿ ಪೂರ್ವ ಕಾಲೇಜಿನ ಪ್ರತಿಭಾ ಪುರಸ್ಕಾರ ಮತ್ತು ಪ್ರಾರಂಭೋತ್ಸವದ ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಈ ಸಂಸ್ಥೆಯ ಅಧ್ಯಕ್ಷರಾಗಿ ಎಲ್ಲ ರೀತಿ ಅಭಿವೃದ್ಧಿಯನ್ನು ಪಡಿಸುತ್ತಾ ನಿಮ್ಮನ್ನು ಮುನ್ನಡೆಸುತ್ತಿರುವಂತಹ, ನನ್ನನ್ನು ಕೂಡ ಮುನ್ನಡೆಸಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀಕಂಠ ಸರ್ ಅವರೇ, ನರಸಿಂಹಮೂರ್ತಿ ಅವರೇ, ಮರುಸ್ವಾಮಿ ಅವರೇ, ಉಮಾಶಂಕರ್ ಅವರೇ, ಈ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳೇ,
ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಶಿಕ್ಷಕರೇ, ಶಿಕ್ಷಕೇತರ ನೌಕರರೇ, ಈ ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ ಕೆಂಪೇಗೌಡರವರೇ, ಡಾಕ್ಟರ್ ಅಪ್ಪಾಜಿಗೌಡರವರೇ, ಕೃಷ್ಣೇಗೌಡರವರೇ, ಉಮಾಶಂಕರ್ ಅವರೇ, ಮಿಕ್ಕೆಲ್ಲ ಗಣ್ಯರೇ, ನಾನು ಈ ಕಾರ್ಯಕ್ರಮಕ್ಕೆ 2 ಬಾರಿ ಬರ್ತಾ ಇದ್ದೇನೆ. ಮೊದಲನೇ ಕಾರ್ಯಕ್ರಮಕ್ಕೆ ಪ್ರಾಧ್ಯಾಪಕನಾಗಿ ಬಂದಿದ್ದೆ. 1 ವರ್ಷಗಳ ನಂತರ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಈ ವೇದಿಕೆ ಮೇಲೆ ನಿಂತ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ನನ್ನ ಮಾರ್ಗದರ್ಶಕರು ಆದಂತಹ ಸರಳ ಸಜ್ಜನಿಕೆಯ ಸ್ವಾಭಿಮಾನಿ ಗುರುಗಳು ಆದಂತಹ ಸನ್ಮಾನ್ಯ ಶ್ರೀಕಂಠ ಸರ್ ಅವರೇ, ನನ್ನನ್ನು 1 ವರ್ಷದ ನಂತರ ಈ ವೇದಿಕೆಗೆ ಕುಲಪತಿಯಾಗಿ ಕರೆದಿಸಿದ್ದಾರೆ. ಅದಕ್ಕೆ ನನ್ನನ್ನು ತಬ್ಕೊಂಡಂಥವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತಹ ಡಿ.ಕೆ. ಶಿವಕುಮಾರ್ ಅವರು. ಅಧ್ಯಕ್ಷರ ಮಾತನ್ನು ಸ್ವಲ್ಪವೂ ಅಲ್ಲಗಳೆಯದೆ ನನ್ನನ್ನು ಕುಲಪತಿಯಾಗಿ ನೇಮಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ನಾನು ಅವ್ರಿಗೆ ಚಿರಋಣಿಯಾಗಿರ್ತೇನೆ. ನನ್ನಂತಹ ರಿಮೋಟ್ ಹಳ್ಳಿಯಿಂದ ಬಂದಂತಹ ನನ್ನನ್ನು ಗುರುತಿಸಿ, ನನ್ನ ಪ್ರತಿಭೆಯನ್ನು ಗುರುತಿಸಿ, ಛಲ ಬಿಡದೆ ನನ್ನನ್ನು ಕುಲಪತಿಯಾಗಿ ಮಾಡಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರತಿಭಾ ಪುರಸ್ಕಾರ ಲಾಸ್ಟ್ ಇಯರ್ ಬಂದಾಗ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ನಾನು ಕೂಡ ನೀಡಿದ್ದೆ. ಆಗ ನಮ್ಮ ಗೆಳೆಯರಾದಂತಹ ರುದ್ರೇಶ್ ಅವರಿಗೆ, ಪ್ರಾಂಶುಪಾಲರು ಹಾಗೂ ಗೆಳೆಯರಾದಂತಹ ರುದ್ರೇಶ್ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿದ್ದೆ. ಮುಂದಿನ ವರ್ಷದ ಪ್ರತಿಭಾ ಪುರಸ್ಕಾರಕ್ಕೆ ನನ್ನದೊಂದು ಸಣ್ಣ ಕಾಣಿಕೆಯನ್ನು ನಾನು ನೀಡ್ತೇನೆ, ನೀವು ಸ್ವೀಕರಿಸಬೇಕು ಅಂತ ಹೇಳಿ, ಯಾಕೋ ಗೊತ್ತಿಲ್ಲ, ಮರ್ತಿದಾರೋ ನನಗೆ ಗೊತ್ತಿಲ್ಲ, ನನ್ನ ಬಂದು ಅಪ್ರೋಚೇ ಮಾಡಿಲ್ಲ. ಅಪ್ರೋಚ್ ಮಾಡಿದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನೀಡಬಹುದಾಗಿತ್ತು. ಆದರೂ ಕೂಡ ರುದ್ರೇಶ್ ಅವರನ್ನ ನಮ್ಮ ಸಂಸ್ಥೆಗೆ ಕರೆಸಿ ಮುಂದಿನ ವರ್ಷಕ್ಕೆ ಪ್ರತಿಭಾ ಪುರಸ್ಕಾರಕ್ಕೆ 1 ಲಕ್ಷ ರೂಪಾಯಿಯನ್ನು ನಾನು ನೀಡುತ್ತೇನೆ. ನೀವೆಲ್ಲರೂ ಕೂಡ ನೀವು ಮಾತಾಡಿದ್ರೆ ನಾನು ನಿಲ್ಲಿಸ್ಬಿಡ್ತೀನಿ. ಅಧ್ಯಾಪಕ, ಪ್ರಾಧ್ಯಾಪಕ, ವಿದ್ಯಾರ್ಥಿಗಳ ಪಲ್ಸ್ ಎಲ್ಲವೂ ಗೊತ್ತು ನನಗೆ.
ಒಂದು 5 ನಿಮಿಷ ನಿಮ್ಮ ಕುರಿತು ಮಾತಾಡ್ತೇನೆ. ದಯಮಾಡಿ ನಮ್ಮ ಅಧ್ಯಕ್ಷರು, ಯಾಕೆ ಯಾವಾಗ್ಲೂ ಕೂಡ ಅಧ್ಯಕ್ಷರು ಅಂತ ನಾನು ಮತ್ತೆ ಈ ವೇದಿಕೆಯಲ್ಲಿ ಹೇಳ್ಬೇಕಾಗಿದೆ ಅಂತಂದ್ರೆ, ಪುಣ್ಯವಂತರು. ಯಾಕೆ ಅಂದ್ರೆ ಅವರು ಅಧ್ಯಕ್ಷರಾಗಿರುವಂತಹ ಕಾಲದಲ್ಲಿ ವಿದ್ಯಾರ್ಥಿಗಳಾಗಿದ್ದೀರಲ್ಲ, ನಾವು ಯಾವುದೋ ಹಳ್ಳಿಯಿಂದ 3 ಕಿಲೋಮೀಟರ್ ನಡ್ಕೊಂಡು ಬಂದು ಬಸ್ ಹತ್ತಿ, ಕೆಂಪಸ್ ಹತ್ತಿ, ಬೆಳಿಗ್ಗೆ 5 ಗಂಟೆಗೇನೆ ಏನಾದ್ರು ಸ್ವಲ್ಪ ತಿಂದು ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಮತ್ತೆ ರಾತ್ರಿ ವಾಪಸ್ ಹೋಗ್ಬೇಕಾದ್ರೆ 8:30. ಆಗಿನ ವಿದ್ಯಾಭ್ಯಾಸದ ಮತ್ತು ಪಾಠ ಪ್ರವಚನದ ಗತಿನೇ ಬೇರೆ ರೀತಿ ಇತ್ತು. ನೀವೆಲ್ಲರೂ ಕೂಡ ಪುಣ್ಯವಂತರು ಅಂದ್ರೆ, PU ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸ್ಕಿಲ್ ಡೆವಲಪ್ಮೆಂಟು, ಬೇರೆ ಬೇರೆ ವಿಧದ ಎಲ್ಲ ಅವಕಾಶವನ್ನ ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತೆ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನಿಂದ ಬೇಸ್ ಎಜುಕೇಶನ್ ಅವರ ಕರೆಸಿ ಅದು ಎಷ್ಟೇ ಹಣ ಖರ್ಚಾದ್ರೂ ಕೂಡ ನಮ್ಮ ಮಕ್ಕಳಿಗೆ ಆ ಬೇಸ್ ಎಜುಕೇಶನ್ ಬೇಕು ಅಂತೇಳಿ ನೀಡ್ತಾ ಇದ್ದಾರಲ್ಲ, ಹಾಗಾಗಿ ನೀವು ಪುಣ್ಯವಂತರು. ನಮಗೆ ಈ ಅವಕಾಶ ಇರಲಿಲ್ಲ. ನಿಮಗೆ CET-ಗೆ, NEET-ಗೆ, ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುವಂತಹ ಸ್ಕಿಲ್ ಡೆವಲಪ್ಮೆಂಟು, ಕಮ್ಯುನಿಕೇಶನ್ ಸ್ಕಿಲ್ಲು, ಗ್ರಾಮೀಣ ಮಕ್ಕಳಿಗೆ ಸ್ಪೋಕನ್ ಇಂಗ್ಲಿಷು, ಕಂಪ್ಯೂಟರ್ ನಾಲೆಡ್ಜು, ಈ ರೀತಿ ವಿಧ ವಿಧವಾದಂತಹ ಅನುಕೂಲವನ್ನು ನಿಮಗೆ ಮಾಡಿಕೊಟ್ಟಿದ್ದಾರೆ. ನಾವು ವಿದ್ಯಾಭ್ಯಾಸ ಮಾಡುವಾಗ ಇವ್ಯಾವು ಕೂಡ ಅನುಕೂಲ ಇರಲಿಲ್ಲ ನಮಗೆ. ಆದ್ರೂ ವೇದಿಕೆ ಬಂದು ನಿಂತಿದ್ದೀರಿ ಕುಲಪತಿಯಾಗಿ ನಾನು. ನನಗೆ 2 ಮಕ್ಕಳಿದ್ದಾರೆ. ಮಕ್ಕಳಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಾನು 0 ಇಂದ ಬಂದಿದ್ದೀನಿ. ಗೌರ್ಮೆಂಟ್ ಪ್ರೈಮರಿ ಸ್ಕೂಲು, ಗೌರ್ಮೆಂಟ್ ಮಿಡ್ಲ್ ಸ್ಕೂಲು, ಗೌರ್ಮೆಂಟ್ ಹೈಸ್ಕೂಲು, ಮತ್ತೆ PUC ಇಂದ ಡಿಗ್ರಿವರೆಗೆ ರೂರಲ್ ಕಾಲೇಜ್ ಸಂಸ್ಥೆ ಒಳಗೆ ಓದಿ, ಇಂಗ್ಲಿಷ್ ಬರೋಲ್ಲ ಆದ್ರೂ ಪಾಸ್ ಮಾಡಿ ಫಸ್ಟ್ ಕ್ಲಾಸ್ ಅಲ್ಲಿ ಇಂಗ್ಲಿಷ್ನಲ್ಲಿ MA ಹೋಗಿ MPhil ಮಾಡಿ ಡಾಕ್ಟರೇಟ್ ತಗೊಂಡು ಮೌಂಟ್ ಕಾರ್ಮಲ್, ಬಿಷಪ್ ಕಾಟನ್, ಸೆಂಟ್ ಜೋಸೆಫ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಷ್ಟು ಕೌಶಲ್ಯವನ್ನು ಬೆಳೆಸ್ಕೊಂಡಿರುವಂತಹ ನಾನು, ನೀವು ಇಷ್ಟೆಲ್ಲ ಅವಕಾಶವನ್ನ ಸವಲತ್ತನ್ನ ಒದಗಿಸಿರುವಾಗ ನೀವು ಎಲ್ಲಿಗೆ ಹೋಗಿ ತಲುಪಬೇಕು ಅಂತ ನೀವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಅಧ್ಯಕ್ಷರು ಹಗಲು ರಾತ್ರಿ ನಿಮಗೋಸ್ಕರ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ
ನಮ್ಮ ಮಕ್ಕಳನ್ನ ಬೆಂಗಳೂರಂತಹ ನಗರದ ವಿದ್ಯಾರ್ಥಿಗಳಲ್ಲಿ ಕಾಂಪಿಟೇಷನ್ ಮಾಡಲಿಕ್ಕೆ ನಾವು ಯಾವ ರೀತಿ ಕೌಶಲ್ಯವನ್ನು ಬೆಳೆಸಬೇಕಾಗುತ್ತೆ ಎನ್ನುವಂತಹ ಚಿಂತೆ ಒಳಗೆ ತೊಡಗಿರ್ತಾರೆ. ಪ್ರತಿಯೊಂದು ವಿಷಯವನ್ನು ಕೂಡ ನನ್ನ ಹತ್ರ ಹಂಚಿಕೊಳ್ತಾರೆ. ನಾನು ಪಾಠ ಮಾಡುವಾಗ ಒಂದ್ಸರಿ MA ವಿದ್ಯಾರ್ಥಿಗಳಿಗೆ ಮುಖ್ಯಮಂತ್ರಿ ಬಂಗಾರಪ್ಪನವರು ಇದ್ರು. ಆ ಟೈಮಲ್ಲಿ ರೂರಲ್ ವಿದ್ಯಾರ್ಥಿಗಳಿಗೆ 10 ಅಂಕ ಕೃಪಾಂಕವನ್ನ ನೀಡಿದ್ರು ಅವರು. ಯಾಕೆಂದ್ರೆ ನಗರ ವಿದ್ಯಾರ್ಥಿಗಳ ಜೊತೆಲೆ ಅವರು ಸ್ಪರ್ಧೆಯನ್ನು ಮಾಡ್ಲಿಕ್ಕಾಗಲ್ಲ, ಹಳ್ಳಿಯ ವಿದ್ಯಾರ್ಥಿಗಳು. ಹಾಗಾಗಿ ಈ ನಗರ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾ ಇದ್ರು. ನೀವು ಕೃಪಾಂಕವನ್ನ ತೆಗೆದಾಕಿ. ನಾನು ಕ್ಲಾಸ್ ಮಾಡ್ತಾ ಇರುವಾಗ ಎಲ್ಲ ವಿದ್ಯಾರ್ಥಿಗಳು ಹೋರಾಟಗಾರರೆಲ್ಲ ಬಂದು, ಸರ್ ಎಲ್ಲರೂ ನಾವು ಯೂನಿವರ್ಸಿಟಿ ಬಂದ್ ಮಾಡ್ತಾ ಇದೀವಿ, ನೀವು ಕೂಡ ಕ್ಲಾಸ್ ಮಾಡ್ತಾ ಇದ್ದೀವಿ, ನಿಲ್ಲಿಸ್ಬೇಕು ಅಂತ. ನಾನು ನಿಲ್ಲಿಸ್ಬೇಕಾದ್ರೆ ನೀವು ಬಂದು ಕ್ಲಾಸ್ ಕೂತ್ಕೋಬೇಕು. ನಾನು ಕ್ಲಾಸ್ ರೂಮ್ ಕೂತ್ಕೊಳ್ಳಿ, ನಂದಷ್ಟು ತಮ್ಮ ಹತ್ರ ಮಾತಾಡ್ತೀನಿ, ಆಮೇಲೆ ನೀವು ನಿಲ್ಲಿಸ್ಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಿ ಅಂತ. ಬೆಂಗಳೂರು ಅಂತ ನಗರ, ಬಾಂಬೆ, ಕಲ್ಕತ್ತಾ, ಡೆಲ್ಲಿ, ಮಡ್ರಾಸ್ ಅಂತಹ ನಗರಗಳಲ್ಲಿ ಅವ್ರ ಮಕ್ಕಳುಗಳು AC ಕಾರಲ್ಲಿ ಹೋಗ್ತಾರೆ, AC ರೂಮಲ್ಲಿ ಓದ್ತಾರೆ. ತಾಯಿಯ ಗರ್ಭದಲ್ಲೇ ಇಂಗ್ಲಿಷ್ ABCD ಕಲಿಸ್ತಾರೆ ತಾಯಿ. ನಮ್ಮ ತಂದೆ ತಾಯಿ ಏನ್ ಕಲಿಸ್ತಾರೆ? ಉಣ್ಕುಯ್ಕ ಬಂದು ಇಟ್ಬಿಡು, ಸಗಣಿ ಎತ್ಬಿಡು, ಬಾಂಡ್ಲಿ ಎತ್ಕೊಂಡೋಗಿ ಆ ಸಗಣಿನೆಲ್ಲ ಹೊಲಕ್ಕೆ ಹಾಕ್ಬಿಟ್ ಬಾ, ಆಮೇಲೆ ನೀ ಸ್ಕೂಲ್ಗೆ ಹೋಗು ಅಂತಾರೆ. ನಮಗೂ ಅವ್ರಿಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆಗ ವಿದ್ಯಾರ್ಥಿಗಳ ಹೋರಾಟಗಾರರಿಗೆ ನಾನು ಹೇಳಿದೆ, ನೀವು ಒಂದು ಕೆಲಸ ಮಾಡಿ, ನಮ್ಮ ಗ್ರಾಮೀಣ ಮಕ್ಕಳಿಗೆ ನಿಮ್ಮಷ್ಟೇ ಕೌಶಲ್ಯ ಇರುವಂತಹ ಇಂಗ್ಲಿಷ್ ಮೀಡಿಯಂ ತುಂಬಾ ಹಳ್ಳಿಗಳಿಗೆ ಹೋಬಳಿ ಮಟ್ಟದಲ್ಲಿ ಇಂಗ್ಲಿಷ್ ಮೀಡಿಯಂನ ತೆರೆದಾಗ, ಅಲ್ಲಿ ಓದ್ಕೊಂಡು ಬಂದಾಗ ನಿಮ್ ಜೊತೆ ಒಳಗೆ ಊಟ ಓಡ್ಲಿಕ್ಕೆ ಆಗುತ್ತೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ PT ಉಷದಲ್ಲಿ ಊಟ ಮಾಡಿ ಅಂತ ನಂಗೆ. ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಹಳ್ಳಿ ಮಕ್ಕಳುಗಳು, ನಗರ ಮಕ್ಕಳುಗಳು PT ಉಷಾ ಇದ್ದಂಗೆ. ಯಾರು ಹೋಗಿ ತಲುಪ್ತಾರೆ ಅಂದ್ರೆ ಅವರೇ ಹೋಗಿ ತಲುಪೋದು. 90%, 95%, 98% ತಗೊಳ್ತಾರೆ ಅವರು. ನಾವು ಜಸ್ಟ್ ಪಾಸ್ ಆಗೋದೇ ಕಷ್ಟ. ಯಾಕೆಂದ್ರೆ ನಮಗೆ ಇಂಗ್ಲಿಷ್ ನಾಲೆಡ್ಜು ನಮ್ದಲ್ಲ, ಅದು ನಮ್ಮ ವಾತಾವರಣ. ಆ ವಾತಾವರಣ ನಿಮ್ಗೆ 26ರಲ್ಲಿ ಇಲ್ಲ. ಈಗ ನನ್ಗೆ ಬಹಳ ಖುಷಿಯಾದದ್ದು, ಇಲ್ಲಿ ಇಬ್ರು ಹುಡುಗರು ವಿದ್ಯಾರ್ಥಿಗಳು ಪ್ರಾರಂಭದಿಂದ ಇಲ್ಲಿವರೆಗೂ ಇಂಗ್ಲಿಷ್ನಲ್ಲೇ ಮಾತಾಡ್ತಾರೆ, ಬಹಳ ಫ್ಲೂಯೆಂಟ್ ಆಗಿ ಮಾತಾಡಿದ್ರು. ಐ ಆಮ್ ವೆರಿ ಹ್ಯಾಪಿ. ಅದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನಮ್ಮ ಅಧ್ಯಕ್ಷರು. ಅವ್ರಿಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಬೇಸ್ ಎಜುಕೇಶನ್ ಸಿಸ್ಟಮ್ ನ ಇಲ್ಲಿ ತಂದು ನಿಮ್ಗೆ ಕೊಡ್ತಾ ಇದ್ರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಯಾಕೆಂದ್ರೆ ನಿಮ್ಗೂ ಕೂಡ ನಗರ ಮಕ್ಕಳ ತರ ನೀಟು, CET, JEE, IIT ಕಳಿಸ್ಲಿಕ್ಕೆ ನಿಮ್ನ ರೆಡಿ ಮಾಡ್ತಾ ಇದಾರಲ್ಲ, ಅವರ ಸ್ಪರ್ಧೆಗೆ ನಿಮ್ನ ರೆಡಿ ಮಾಡ್ತಾ ಇದಾರಲ್ಲ, ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿದೆ.
ಫೇಲ್ ಆದಂಥವ್ರಿಗೆ, ಅಪ್ಪಿತಪ್ಪಿ ಫೇಲ್ ಆದವ್ರಿಗೆ, ಹಿಂದೆ ಈಗಲ್ಲ, SSLC ಮಕ್ಕಳು ಫೇಲ್ ಆದವ್ರಿಗೆ ಕಂಪ್ನಿಗಳ ತಂದಿದ್ದಾರೆ ಇಲ್ಲಿ. ಬಜಾಜ್ ಕಂಪ್ನಿ, ಟೊಯೋಟಾ ಕಂಪ್ನಿ 10 ಕೋಟಿ ಹಣವನ್ನ ನಮ್ಮ ಸಂಸ್ಥೆಗೆ ತೆಗೆದಿದ್ದಾರೆ. ಇದು ಇಲ್ಲಿವರೆಗೂ ಯಾರಿಂದನೂ ಸಾಧ್ಯ ಆಗಲಿಲ್ಲ. ಮಂಜುನಾಥ್ ಅವರು ಬೇಜಾರು ಮಾಡ್ಕೋಬಾರ್ದು, ನಾನು ಸತ್ಯವನ್ನು ಹೇಳಬೇಕು ಮಕ್ಕಳಿಗೆ. $10 ಕೋಟಿ ಹಣ ಸಾಧ್ಯನೇ ಇಲ್ಲ ತರಲಿಕ್ಕೆ. ಕೃಷಿ ಕಾಲೇಜಿನ ತೆಗೆದರೆ ಈಗ ಮೊನ್ನೆ ತಾನೇ ಡಿಪ್ಲೊಮಾ ಕೋರ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ತೆಗೆದರೆ ಸರ್ಕಾರನ ಹೋರಾಟ ಮಾಡಿ. ಎಷ್ಟೆಲ್ಲ ಸವಲತ್ತಿದೆ ನೋಡಿ ನಿಮ್ಗೆ. ಇಷ್ಟು ಸವಲತ್ತನ್ನ ಕೊಟ್ಟಿರುವಂತಹ ನೀವು ಅದನ್ನ ಉಪಯೋಗಿಸ್ಕೊಂಡು ಅನುಕೂಲವನ್ನ ಪಡ್ಕೊಂಡು ಯಾವ ಮಟ್ಟಕ್ಕೆ ಹೋಗ್ಬೇಕಾಗಿದೆ. ನೀವೆಲ್ಲ ಯಾರಪ್ಪ ಈ ವರ್ಷ 2029ಕ್ಕೆ ಟಾಪರ್ಸ್ ಅಂದ್ರೆ ರೂರಲ್ ಕಾಲೇಜ್ ಸಂಸ್ಥೆ ಮಕ್ಕಳು ಟಾಪರ್ಸ್ ಅಂತ ಬರ್ಬೇಕು ಪೇಪರ್ ಅಲ್ಲಿ. IAS, KS, ಕಾಂಪಿಟೇಟಿವ್ ಎಕ್ಸಾಮ್, IFS, JEE, ನೀಟಲ್ಲಿ ಪರಿಶ್ರಮ ಬರಬಾರ್ದು. ನಮ್ಮ ಕಾಲೇಜಿನ ಸಂಸ್ಥೆ ಟಾಪರ್ಸ್ ಆಗ್ಬೇಕು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಮತ್ತೆ ಇನ್ನೊಂದ್ಸರಿ ನಿಮ್ ಜೊತೆಲಿ ಯಾವಾಗಾದ್ರೂ ಕೂಡ ಬೇರೆ ಸಂದರ್ಭದಲ್ಲಿ ಮಾತಾಡ್ತೇನೆ. ನಾನು ಕೆಂಪೇಗೌಡರಿದ್ದಾರೆ ಸಾಹೇಬ್ರಿಗೂ ಕೂಡ ಅಧ್ಯಕ್ಷರಿಗೆ ಹೇಳಿದ್ದೀನಿ, ಕುಲಪತಿಯಾದ ಮೊದಲನೇ ವರ್ಷದಲ್ಲೇ ಈ ಎಸ್ ಕರಿಯಪ್ಪನವರ ಸಂಸ್ಥೆಯ ಈ RS ಸಂಸ್ಥೆಗೆ ನಾನು ಫೆಬ್ರವರಿ ಒಳಗಡೆ ಮಾರ್ಚ್ ಒಳಗಡೆ ನಾನು ಅಟಾನಮಸ್ ಅಂತ ಘೋಷಣೆ ಮಾಡ್ತೇನೆ. ಅಟಾನಮಸ್ ಸಂಸ್ಥೆ ಆಗಿ ಇದು ಮುಂದಿನ ಮಾರ್ಚ್ ಒಳಗಡೆ ಘೋಷಣೆ ಆಗುತ್ತೆ. ಅದಕ್ಕೆಲ್ಲ ಕೆಂಪೇಗೌಡರು ಸಿದ್ಧರಾಗಬೇಕಾಗಿದೆ. ಅಟಾನಮಸ್ ಕೊಡ್ಲಿಕ್ಕೆ ನೀವು ಸಿದ್ಧರಾಗಬೇಕಾಗಿದೆ. ಮುಂದಿನ 15 ದಿನದ ಒಳಗಡೆ ಶರ್ಮಾ ಅವ್ರು ಬರ್ತಾರೆ, ನ್ಯಾಕ್ ಶರ್ಮಾ ಅವ್ರು ಬರ್ತಾರೆ, ನಿಮ್ಗೆಲ್ಲ ಕ್ಲಾಸ್ ತಗೊಳ್ತಾರೆ. ಯಾವ ರೀತಿ ಪ್ರಿಪರೇಷನ್ ಮಾಡಬೇಕು ನ್ಯಾಕ್ಗೋಸ್ಕರ, A+ ತಗೋಬೇಕು ಅನ್ನೋದಕ್ಕೆ ನಿಮ್ಗೆ ಪ್ರಿಪರೇಷನ್ ಈಗಾಗಲೇ ಅಧ್ಯಕ್ಷರು ಮೈಸೂರಿನವರ ಕರೆಸಿ ನಿಮ್ಗೊಂದ್ಸರಿ ವರ್ಕ್ಶಾಪ್ ಮಾಡಿದ್ದಾರೆ. ನಾನು ನ್ಯಾಕ್ ಅಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡಿದಂತ ಶರ್ಮಾ ಅವ್ರನ್ನೇ ಕರ್ಕೊಂಡು ಬರ್ತೀನಿ. ನೀವು ರೆಡಿ ಆಗ್ಬೇಕು, ಮತ್ತೆ ನಮ್ಮ ಅಟಾನಮಸ್ಗೆ ಸಿದ್ಧತೆ ಆಗ್ಬೇಕು. ನೀವು ನನ್ನ ಅಧ್ಯಕ್ಷರಿಗೆ ಯಾವಾಗಲೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಮ್ಮ ಪದವಿ ಕಾಲೇಜವರು ಎಲ್ಲರೂ ಕೂಡ ಟಾಪ್ ಇಂಗ್ಲಿಷ್ ನಲ್ಲಿ ಮಾತಾಡಬೇಕು. ಅಪ್ಪಚ್ಚಿಗೌಡ್ರು ಮಕ್ಕಳಿಗೆ ಇಂಗ್ಲಿಷ್ ನಲ್ಲೇ ಪಾಠ ಮಾಡಬೇಕು. ನೋಡಿ, ಆ ಮಕ್ಕಳುಗಳು ಬೇಸ್ ಬಂದ್ಮೇಲೆ ಎಷ್ಟು ಚೆನ್ನಾಗಿ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ನಲ್ಲಿ ಮಾತಾಡಿದ್ರು. ಈಗ ನನ್ಗೆ ಬಹಳ ಖುಷಿಯಾಗಿದೆ. ಅದು ನಮ್ಮ ಅಧ್ಯಕ್ಷರು ಅದನ್ನ ತುಂಬಾ ಖುಷಿ ಪಡ್ತಾ ಇದ್ರು, ಎಂಜಾಯ್ ಮಾಡ್ತಾ ಇದ್ರು. ಅದನ್ನ ಮಕ್ಕಳು ಮಾತಾಡ್ತಾ ಇದ್ರೆ ಒಂದೊಂದು ಡೆವಲಪ್ಮೆಂಟ್ ಅವರು ಖುಷಿ ಪಡ್ತಾ ಇರ್ತಾರೆ. ತುಂಬಾ ಕಾಂಪಿಟೇಟಿವ್ ಯುಗದಲ್ಲಿ ನೀವಿದ್ದೀರಿ.
ಪ್ರಪಂಚ ನಾಗಾಲೋಟದಲ್ಲಿ ಹೋಗ್ತಾ ಇದೆ. ಇವತ್ತು ಏನ್ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇದೆ. ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೂಡ ನಿಮಗೆ ಕೆಲಸ ಸಿಗ್ತಾ ಇಲ್ಲ. ನೀವು 99% ರೀಚ್ ಆದಾಗ ನಿಮ್ಗೆ ಜಾಬ್ ಸಿಗುತ್ತೆ. ನೀವು ಯಾವ ರೀತಿ ರೆಡಿ ಆಗ್ಬೇಕು, JEE-ಗೆ, ನೀಟ್ಗೆ, CET-ಗೆ ಯಾವ ರೀತಿ ರೆಡಿ ಆಗ್ಬೇಕು ಅಂತ ಇವಾಗಲೇ ಸಿದ್ಧತೆ ಮಾಡ್ಕೋಬೇಕು. ಪ್ರಾರಂಭೋತ್ಸವ ಅಂತ ಹೇಳ್ತಾ ಇದ್ದೀವಿ. ಪ್ರಾರಂಭದಿಂದಲೇ ನೀವು ಸಿದ್ಧತೆಯನ್ನು ಮಾಡ್ಕೋಬೇಕು. ಒಂದೊಂದು ನಿಮಿಷ ಇಂಪಾರ್ಟೆಂಟ್. ಟೈಮ್ ಈಸ್ ವೆರಿ ಪ್ರೀಸಿಯಸ್. ಟೈಮ್ ಈಸ್ ವೆರಿ ಪ್ರೀಸಿಯಸ್. ಹಣ ಗಳಿಸ್ಬೋದು, ಏನ್ ಬೇಕಾದ್ರೆ ಗಳಿಸ್ಬೋದು, ಆದ್ರೆ ನೀವು ನಿಮ್ಮ ಸಮಯವನ್ನ ಮತ್ತೆ ಗಳಿಸಕ್ಕೆ ಸಾಧ್ಯ ಇಲ್ಲ. ಒಂದೊಂದು ನಿಮಿಷನೂ ಇಂಪಾರ್ಟೆಂಟ್. ಹಾಗಾಗಿ ವಿದ್ಯಾರ್ಥಿ ಮಿತ್ರರೇ, ನಮ್ಮ ರುದ್ರೇಶ್ ಅವರ ಪ್ರಾಂಶುಪಾಲರ ಮಾರ್ಗದರ್ಶನದಲ್ಲಿ ಪದವಿ ಪೂರ್ವ ಕಾಲೇಜು ನಾಗಾಲೋಟದಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾನು ಅಧ್ಯಕ್ಷರ ಬಾಯಿಂದ ಕೇಳಿದ್ದೀನಿ. ಅದೇ ಮಾತು ನಮ್ಮ ಕೆಂಪೇಗೌಡರು ಕೂಡ ಹಂಗ ತಗೊಂಡು ಹೋಗ್ತಾರೆ ಅಂತ ಅಧ್ಯಕ್ಷರ ಬಾಯಿಂದ ಕೇಳಬೇಕಾಗಿದೆ. ನಾನು ಆ ಮಟ್ಟಕ್ಕೆ ನೀವು ಪದವಿ ಕಾಲೇಜನ್ನು ಕೂಡ ತಗೊಂಡು ಹೋಗ್ಬೇಕು. ನನ್ನ ರಿಕ್ವೆಸ್ಟ್, ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್ ಕೆಂಪೇಗೌಡ್ರೆ. ಇವತ್ತು ರುದ್ರೇಶ್ ಅವರು ಯಾವ ರೀತಿ ಪದವಿ ಪೂರ್ವ ಕಾಲೇಜ್ ತಗೊಂಡು ಹೋಗ್ತಾರೆ, ನೀವು ಕೂಡ ಪದವಿ ಕಾಲೇಜನ್ನು ಆ ರೀತಿ ತಗೊಂಡು ಹೋಗ್ಬೇಕು. ನಿಮ್ಗೆ ಚಾಲೆಂಜಸ್ ಇದೆ, ದೊಡ್ಡ ಚಾಲೆಂಜಸ್ ಇದೆ ನಿಮ್ಗೆ ಅಡ್ಮಿಷನ್ ಅಲ್ಲಿ. ನೀವು ಮಾಡ್ಬೇಕು ಅದನ್ನೆಲ್ಲದೂ ಕೂಡ ಅಂತ ಹೇಳಿ ನನಗೆ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಗೆಲ್ಲರಿಗೂ ವಂದಿಸ್ತಾ, ಅಧ್ಯಕ್ಷರಿಗೆ ವಂದಿಸ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ. I request Professor C. Shivaraju sir to receive the honor as the token of respect. I request all the dignitaries on the dais to join their hands. ಕುಲಪತಿಗಳನ್ನು ಅಲಂಕರಿಸಿರುವಂತಹ ಶಿವರಾಜು ಸರ್ ಅವರಿಗೆ ಪದವಿ ಕಾಲೇಜಿನಿಂದ ಸನ್ಮಾನ. ನಿಮ್ಮ ಜೋರಾದ ಚಪ್ಪಾಳೆಯಲ್ಲಿ ಪದವಿ